ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಜಿ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಾಲಕ್ ಪರಾಟ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ, ಆಮೇಲೆ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಪಾಲಕ್ನ ಒಂದು ಬಂಚ್ ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 3-4 ಸರಿ ಅದು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ, ಯಾಕಂದರೆ ಅದರಲ್ಲಿ ಸಣ್ಣ ಮರಳಿರುತ್ತೆ. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗಕ್ಕೆ ಬಿಟ್ಟಿದ್ದೀನಿ. ಸೊ ಅದೊಂದು ಸ್ವಲ್ಪ ಒಂದು ಕುದಿ ಬಂದಿದ್ದೆ, ಈ ಪಾಲಕ್ನ ಅದರಲ್ಲಿ ಹಾಕಿ 1 ಮಿನಿಟ್ ಬ್ಲ್ಯಾಂಚ್ ಮಾಡಿ ತೆಗೆಯೋಣ. ಸೊ ಈಗ ನೀರು ಸ್ವಲ್ಪ ಚೆನ್ನಾಗಿ ಕಾದಿದೆ. ಸೊ ಇಷ್ಟು ಸಾಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ, ಒಂದು ಅರ್ಧ ಟೀ ಸ್ಪೂನು. ಇದರಿಂದ ಪಾಲಕ್ ಗ್ರೀನಾಗೇ ಇರುತ್ತೆ. ಸೊ ಇವಾಗ ಪಾಲಕ್ನ ಇದನ್ನು ಬಿಸಿ ನೀರಲ್ಲಿ ಹಾಕೋಣ. ಅದು 1 ಮಿನಿಟ್ ಸ್ವಲ್ಪ ಬ್ಲ್ಯಾಂಚ್ ಆಗಲಿ ಸಾಕು. 1 ಮಿನಿಟ್ ಆದರೆ ಸಾಕು. ಸೊ 1 ಮಿನಿಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನ ಪಾಲಕ್ನ ತಣ್ಣೀರಲ್ಲಿ ಹಾಕ್ಕೊಳ್ಳೋಣ. ಸೊ ತಣ್ಣೀರಲ್ಲಿ ಹಾಕೋದ್ರಿಂದ ಅದು ಕುಕ್ಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗುತ್ತೆ. ಆಮೇಲೆ ಅದನ್ನು ಗ್ರೈಂಡ್ ಮಾಡಿದಾಗಲೂ ಅದು ಗ್ರೀನಾಗೆ ಇರುತ್ತೆ. ಸೊ ಈಗ ಇದನ್ನು ನೀರಿಂದ ತೆಗೆದು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕೋಣ. ಅದ್ರ ಜೊತೆಗೆ ಒಂದು 2-3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜಿಂಜರ್, ಶುಂಠಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಿಗೆ ಸೇರಿಸೋಣ. ನಾನು 2.5 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಇದು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅಜ್ವೈನು, ಒಂದು ಅರ್ಧ ಟೀ ಸ್ಪೂನ್ ಅಜ್ವೈನ್ ಹಾಕ್ತಿದ್ದೀನಿ, ಅಥವಾ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಈ ಪ್ಯೂರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಇದು ನೀರ ರುಬ್ಬಿರೋದು, ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ, ಸೊ ನೀರೇನು ಹಾಕೋದೇನು ಬೇಡ. ಸೊ ಈ ಮಿಕ್ಸಿನ ತೊಳೆದಿದ್ದ ನೀರನ್ನ ಇದಕ್ಕೆ ಕಲಸೋದಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಇದರಲ್ಲಿ ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ. ಸೊ ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಿಕ್ಸಿ ಸ್ವಲ್ಪನೇ ಕಲಿಸ್ಕೊಬೇಕು. ಎಷ್ಟು ಬೇಕೋ ಅಷ್ಟು, ಇಲ್ಲದೇ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು. ಸೊ ನೋಡಿ, ಇಷ್ಟು ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಅದನ್ನು ಹಿಂಗೆ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸಾಫ್ಟ್ ಡವ್ ಮಾಡ್ಕೊಬೇಕು. ಆಮೇಲೆ ಇದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕವರ್ ಮಾಡಿ ಇಡೋಣ, ಒಂದು 15-20 ನಿಮಿಷ. ಸೊ ಇದು ರೆಸ್ಟ್ ಮಾಡಲಿ. ಸೊ ಆಮೇಲೆ ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡಿಕೊಂಡು ಆಮೇಲೆ ಇದನ್ನು ಲಟ್ಸೋಣ.
ಈಗ ಒಂದು 20 ನಿಮಿಷ ಆಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣದ ಉಂಡೆ ಆಗಿ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ನಾದಬೇಕು. ನೋಡಿ ಈ ಥರ ಚೆನ್ನಾಗಿ ಸಾಫ್ಟ್ ಆಗಬೇಕದು. ಈಗ ಇದನ್ನು ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಸೈಜ್ ಉಂಡೆಯಾಗಿ ಮಾಡಿಕೊಂಡು ಪರಾಟನ ಲಟ್ಸೋಣ. ಈಗ ಇದು ಎಷ್ಟು ಸೈಜ್ ಪರಾಟ ಬೇಕೋ ಅಷ್ಟನ್ನ ಡಿವೈಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಅದನ್ನು ಕೈ ಎರಡು ಇದನ್ನ ಪಾಮಲ್ಲಿ ಬಿಟ್ವೀನ್ ದ ಪಾಮ್ಸ್ ಇದನ್ನ ಚೆನ್ನಾಗಿ ರೌಂಡ್ ಮಾಡಿಕೊಂಡು ಈ ಥರ ಇದನ್ನು ಸೊ ಎಲ್ಲ ನೋಡಿ ಅದೇ ಥರ ಮಾಡ್ತೀನಿ. ನೋಡಿ ಈ ಥರ. ಸೊ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ರೌಂಡ್ ಶೇಪ್ ಮಾಡಿ ಅದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಹಾಕ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಬೋದು. ನಾನು ಇವತ್ತು ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹೀಗೆ ಮಾಡಿ ಈ ಥರ ಶೇಪ್ ಮಾಡಿಕೊಂಡ್ರೆ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಲಟ್ಕೊಂಡು ಸೊ ನೋಡಿ ಇಷ್ಟಾದರೆ ಕರೆಕ್ಟಾಗಿರುತ್ತೆ. ಎಲ್ಲೂ ದಪ್ಪ ಇರಬಾರ್ದು, ಎಲ್ಲ ಒಂದೇ ಸೈಜಲ್ಲಿ ಲಟ್ಟಿಸ್ಕೊಬೇಕು. ಸೊ ಇದನ್ನು ಇವಾಗ ಹೆಂಚು ಮೇಲೆ ಹಾಕೋಣ. ಸೊ ಈಗ ಹೆಂಚು ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ಇದ್ರ ಮೇಲೆ ಹಾಕೋಣ. ಸೊ ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಇನ್ನೊಂದು ಸೈಡ್ ತಿರುಗಿಸೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ಸೊ ಹೆಂಚು ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು.
ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಲ್ಲ ಕಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ನೋಡಿ ಇಷ್ಟು ಸಾಕಲ್ವಾ? ಅದು ಇಷ್ಟಾಗಿದೆ, ತೆಗಿಯೋಣ. ಸೊ ಇನ್ನು ಮಿಕ್ಕಿದ್ದು ಹೀಗೆ ಮಾಡ್ಕೊತೀನಿ. ಬೇರೆದು ಎಲ್ಲ ಅದೇ ಥರ ಮಾಡ್ಕೊತೀನಿ. ನೋಡಿ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಮಾಮೂಲಿ ಚಪಾತಿ ಲಟ್ಸೋದು. ಸೊ ಸ್ಕ್ವೇರ್ ಬೇಡ ಅಂದರೆ ರೌಂಡ್ ಶೇಪ್, ಇಷ್ಟು ರೌಂಡ್ ಶೇಪ್ ಮಾಡಿಕೊಂಡು ಪರ್ಫೆಕ್ಟಾಗಿ ಬರುತ್ತೆ. ರೌಂಡ್ ಶೇಪ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಹಿಟ್ಟು ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಸೊ ಈ ಥರ ಶೇಪ್ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಹೀಗೆ ಹಾಕ್ಬಿಟ್ಟು ಇದನ್ನು ಲಟ್ಸೋಣ. ನೋಡಿ ಈ ಥರ ಲಟ್ಸಿದ್ದೀನಿ. ಇದೇ ಥರ ಇನ್ನು ಬೇರೆ ಉಳಿದಿರೋ ಉಂಡೆನೂ ಇದೇ ಥರ ಶೇಪಲ್ಲಿ ಲಟ್ಸ್ತೀನಿ. ಸೊ ಈ ಥರ ಎಣ್ಣೆ ಹಚ್ಚಿದ್ಮೇಲೆ ಅದು ಸ್ವಲ್ಪ ಹಾಗೆ ಆಚೆ ಇಟ್ಟರೆ ಅದು ಒಣಗೋಗುತ್ತೆ, ಡ್ರೈ ಆಗೋಗುತ್ತೆ. ಸೊ ಕವರ್ ಮಾಡಿ ಇಟ್ಟಿರಬೇಕು. ಆಮೇಲೆ ಯಾವಾಗ ನಿಮಗೆ ಬೇಕೋ ಆವಾಗ ಲಟ್ಟಿಸ್ಬಿಟ್ಟು ಅದನ್ನು ಹೆಂಚು ಮೇಲೆ ಹಾಕಿ ಅದನ್ನು ಮಾಡ್ಕೊಬೇಕು. ಎರಡು ಸೈಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ಬೆಣ್ಣೆ ಹಾಕ್ತಾ ಇದ್ದೀನಿ.
ಸೊ ನೋಡಿ, ಪಾಲಕ್ ಪರಾಟ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ. ಇದು ಮೊಸರು ಜೊತೆ, ಗಟ್ಟಿ ಮೊಸರು ಅಥವಾ ಉಪ್ಪಿನಕಾಯಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ವೀಕೆಂಡ್ಸ್ ಅಥವಾ ವೀಕ್ ಡೇಸ್ಗೂ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ತುಂಬ ಸುಲಭ, ಆಮೇಲೆ ಒಳ್ಳೆ ತುಂಬ ಹೆಲ್ತಿ ಕೂಡ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಗೋ ಹೆಡ್ ಗೈಸ್ ಆ್ಯಂಡ್ ಆಲ್ಸ್, subscribe to BJ Kitchen Heaven, and I'll see you in my next video. So ಅಲ್ಲಿ ತನಕ take care and bye.